ಇವತ್ತಿನ ವಿಡಿಯೋದಲ್ಲಿ ಮಸಾಲಾ ಸ್ವೀಟ್ ಕಾರ್ನನ್ನು ಮನೆಯಲ್ಲಿ ಯಾವ ಥರ ಈಸಿಯಾಗಿ ಮಾಡ್ಬೋದು, ಸ್ನ್ಯಾಕ್ಸ್ ಆಗಿ ಕೂಡ ನೀವು ಇವುಗಳನ್ನ ಸಂಜೆ ಟೈಮ್ಗಳಲ್ಲಿ ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ. ಅದನ್ನು ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೆ ನೋಡಿ. ಹಾಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಾನಿಲ್ಲಿ 2 ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಇಲ್ಲಿನ ಇದನ್ನು ಯಾವ ಥರ ತೆಗಿಬೇಕಂತ ಅದನ್ನು ಕೂಡ ತೋರಿಸ್ತೀನಿ. ಇಲ್ಲೊಂದು ಸ್ಪೂನ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ. ಈ ಸ್ಪೂನ್ ಬ್ಯಾಕ್ ಸೈಡ್ದಿಂದ ನಾವು ಒಂದು ಲೈನನ್ನು ನಾವು ಇಲ್ಲಿ ತೆಗಿಬೇಕಾಗುತ್ತೆ. ಅಂದರೆ ಬೇಗ ಕಾರ್ನ್ಗಳು ಯಾವುದೇ ಥರ ಕಿತ್ತೋಗದೆ ನೀಟಾಗಿ ಬರ್ತವೆ. ನೋಡ್ತಾ ಇರ್ಬೋದು, ಒಂದು ಲೈನನ್ನು ತೆಗಿತಾ ಇದ್ದೀನಿ ಇಲ್ಲಿ. ಈ ಬ್ಯಾಕ್ ಸೈಡಿಂದ ತೆಗೆದ್ರೆ ನೀಟಾಗಿ ಬರ್ತಾವೆ, ನೋಡ್ತಾ ಇರ್ಬೋದು. ಒಂದು ಲೈನ್ ತೆಗೆದ್ರೆ ಉಳಿದಿರುವಂಥ ಎಲ್ಲ ಲೈನ್ಗಳು ಕೂಡ ಈಸಿಯಾಗಿ ಬರ್ತವೆ, ನೋಡ್ತಾ ಇರ್ಬೋದು ಇಲ್ಲಿ. ಇದೇ ಥರ ತೆಗಿತಾ ಹೋಗಬೇಕು. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಫುಲ್ ಒಂದು ಲೈನು ಮುಗಿದ ತಕ್ಷಣ 2ನೇ ಲೈನನ್ನು ಕೈಯಿಂದನೇ ಆರಾಮಾಗಿ ತೆಗಿಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಲೈನ್ ಫುಲ್ ತೆಗೆದಿದ್ದೀನಿ. ಇಲ್ಲಿ ಫುಲ್ ಒಂದು ಲೈನ್ ತೆಗ್ದಿದ್ದೇನಲ್ಲ, ಈಗ ನೆಕ್ಸ್ಟ್ ಕೈಲಿಂದನೇ ತೆಗಿತೇನೆ. ಇಲ್ಲೆಲ್ಲ ಫುಲ್ ಪ್ಲೇಸನ್ನು ಓಪನ್ ಆಗಿದೆ. ಈ ಥರ ಬೇಗನೆ ಬರ್ತವೆ, ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಯಾವ ಥರ ಈಸಿಯಾಗಿ ತೆಗಿಬೋದು ಅಂತ. ಒಂದು ಲೈನ್ ಅಷ್ಟೇ ನಾವು ಸ್ಪೂನಿಂದ ತೆಗೆದ್ರೆ 2ನೇ ಲೈನು 3ನೇ ಲೈನು ಎಲ್ಲ ಕೂಡ ಸ್ಪೂನಿಂದನೇ ಬರ್ತಾವೆ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಎಲ್ಲ ಸ್ವೀಟ್ ಕಾರ್ನ್ಗಳನ್ನು ಇದೇ ಥರ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಂತರ ಇವುಗಳನ್ನು ಕಂದು ಬಣ್ಣ ಬರೋವರೆಗೂ ಕೂಡ ಇವುಗಳನ್ನ ಫ್ರೈ ಮಾಡಬೇಕು. ಯಾವ ಥರ ಫ್ರೈ ಮಾಡ್ಬೇಕಂತ ಇವಾಗ ನಾನು ತೋರಿಸ್ತೀನಿ. ಒಂದು ದೋಸೆ ತವಾನ ತೊಗೊತಾ ಇದ್ದೀನಿ, ಬೇಗ ಆಗುತ್ತೆ ಅಂದ್ಬಿಟ್ಟು. ಒಂದು ಪ್ಲೇಟಿಗೆ ನಾನು ಸ್ವೀಟ್ ಕಾರ್ನ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವೀಟ್ ಕಾರ್ನನ್ನು ಒಂದು ದೋಸೆ ತವಾ ಮೇಲೆ ಫ್ರೈ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಸ್ವೀಟ್ ಕಾರ್ನನ್ನು ಹಾಕ್ತಾ ಇದ್ದೀನಿ. ನೀಟಾಗಿ ಇವನ್ನ ಫ್ರೈ ಮಾಡಬೇಕು. ಒಂದು 5 ನಿಮಿಷದವರೆಗೆ ಬಣ್ಣ ಬದಲಾಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಗ್ಯಾಸನ್ನು ಹೈ ಫ್ಲೇಮ್ನಲ್ಲೆಲ್ಲ ಇಟ್ಟುಬಿಟ್ಟು ಇವಕ್ಕೇನೆ ಎಣ್ಣೆ ಗಿಣ್ಣೆ ಹಾಕಬೇಡಿ, ಹಾಗೆ ಫ್ರೈ ಮಾಡಿ ತೆಗಿಬೇಕು. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ದೋಸೆ ತವ ಮೇಲೆ ನೀಟಾಗಿ ಫ್ರೈ ಆಗ್ತವೆ ಇವು. ಆಮೇಲೆ ಬೇಗ ಕೂಡ ಫ್ರೈ ಆಗೋದ್ರಿಂದ ದೋಸೆ ತವಾನೇ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು 2 ನಿಮಿಷ ಇದೇ ಥರ ಬಿಡಬೇಕು, ಬೇಗನೆ ಫ್ರೈ ಆಗ್ತಾ, ನೋಡ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋದನ್ನು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಈ ಥರ ಆಗೋವರೆಗೆ ನೀವು ಫ್ರೈ ಮಾಡಬೇಕಾಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ಸ್ವೀಟ್ ಕಾರ್ನ್ ಮೇಲೆ ಈ ಥರ ಚುಕ್ಕೆಗಳು ಬರಬೇಕು. ಈ ಥರ ಬರೋವರೆಗೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಫ್ರೈ ಆಗ್ತಾಯಿವೆ ಇವು. ಸುಮಾರು 10 ನಿಮಿಷದವರೆಗೂ ಇವನ್ನ ಫ್ರೈ ಮಾಡಬೇಕು. ಹಾಗೆ ಫ್ರೈ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಒಳ್ಳೆ ಕಲರ್ ಬರೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇವನು ಫ್ರೈ ಮಾಡಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಫ್ರೈ ಆಗಿವೆ ಅಂತ. ಇದೇ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲೆಲ್ಲ ಕಪ್ಪು ಚುಕ್ಕೆ ಬರೋವರೆಗೂ ಈ ಥರ ಫ್ರೈ ಮಾಡಬೇಕಾಗುತ್ತೆ ನೀವು. ಮಸಾಲ ಸ್ವೀಟ್ ಕಾರ್ನ್ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕೋ ಎಲ್ಲನೂ ಇಲ್ಲೇ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಫ್ರೈ ಮಾಡಿರುವಂಥ, ಈಗಲೇ ಫ್ರೈ ಮಾಡಿರುವಂಥ ಇದು ಬಿಸಿಯಾಗಿದೆ ಏನು ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ. ಇಲ್ಲಿ ಬೌಲ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಏನೇನು ತೊಗೊಂಡಿದ್ದೀನಿ ಹೇಳ್ತೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಒಂದು ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಕರಿಬೇವಿನ ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಇದು ಚಾಟ್ ಮಸಾಲ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಇವೆಲ್ಲ ಸ್ವೀಟ್ ಮಸಾಲ ಆಗೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಇಲ್ಲಿ ನೋಡ್ತಾ ಇರ್ಬೋದು.
ಇದರಲ್ಲಿ ನಾನು ಮೊದಲು ಇದು ಆಯಿಲನ್ನು ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋದಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಇದೇ ಆಯಿಲ್ನಲ್ಲಿ ಎಲ್ಲನೂ ಸೇರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ, ಗರಂ ಮಸಾಲ ಸೇರಿಸ್ತಾ ಇದ್ದೀನಿ, ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ, ಆಮೇಲೆ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಒಂದು ಒಳ್ಳೆ ಮಿಕ್ಸನ್ನು ಕೊಡ್ಬೋದು. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ನಿಮಿಷದವರೆಗೆ ಎಲ್ಲ ಫುಲ್ಲು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಈಗ 1 ಬೌಲ್ ಆಗುವಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೇನಲ್ಲ, ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ನೋಡ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಆಗೋ ಥರ ಹಾಕ್ಕೋಬೇಕಾಗತ್ತೆ. ಒಂದು ಒಳ್ಳೆ ಮಿಕ್ಸನ್ನು ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವು ಬಿಸಿ ಇರುವಾಗಲೇ ಈ ಥರ ಕಲಿಸ್ಬಿಡ್ಬೇಕು ನೀವು. ಯಾವ ಥರ ಕಲಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು. ಒಂದು ಮಿಕ್ಸ್ ಮಾಡಿರುವಂಥ ಎಲ್ಲ ಸ್ವೀಟ್ ಕಾರ್ನನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ, ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಯಾವಾಗ ಬೇಕಾದರೂ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೂ ಕೂಡ ಈ ಥರ ಮಾಡಿಕೊಟ್ರೆ ತುಂಬ ರುಚಿಯಾಗಿ ಇರುತ್ತೆ. ಇಲ್ಲಿ ಡೆಕೋರೇಟಿವ್ಗೋಸ್ಕರ ನಾನು ಈ ಥರ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಮೇಲ್ಗಡೆ ಒಂದು ಕರಿಬೇವಿನ ಎಲೆನ ಇಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.